4 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದ ರಸ್ತೆ ವಾರ ಕಳೆಯುವ ಮುಂಚೆಯೇ ಕಿತ್ತು ಬಂದಿದೆ. ಮೂಡಿಗೆರೆ ತಾಲೂಕಿನ ಗುತ್ತಿ ಗ್ರಾಮದ ಬಳಿ ಕಳಪೆ ರಸ್ತೆ ಕಾಮಗಾರಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರವಾಸಿ ತಾಣ ದೇವರಮನೆ ಗುಡ್ಡಕ್ಕೆ ಸಂಪರ್ಕ ಕಲ್ಪಿಸುವ ತಬ್ಬೇನಹಳ್ಳಿ ಗುತ್ತಿ ಮೂಲರಹಳ್ಳಿ ಮಾರ್ಗದ 3 ಕಿಲೋಮೀಟರ್ ವರೆಗೂ 4 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. 1 ವಾರ ಕಳೆಯುವ ಮುನ್ನವೇ ಜಲ್ಲಿ ಪುಡಿ ಕಿತ್ತು ಬಂದಿದ್ದು ಕಾಂಟ್ರಾಕ್ಟರ್ ಹಾಗೂ ಇಂಜಿನಿಯರ್ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಮತ್ತೊಂದು ಹುಲಿ ಸೆರೆ ಹಿಡಿಯಲಾಗಿದೆ. ಹುಣಸೂರು ತಾಲೂಕಿನ ಹೆಮ್ಮಿಗೆ ಗ್ರಾಮದಲ್ಲಿ ಹುಲಿ ಬೋನಿಗೆ ಬಿದ್ದಿದೆ. ಹುಲಿ ಉಪಟಳ ಹಿನ್ನೆಲೆ ಗ್ರಾಮದ ಸಿದ್ದೇಗೌಡ ಅನ್ನೋರ ಜಮೀನಿನಲ್ಲಿ 1 ತಿಂಗಳಿನಿಂದಲೂ ಬೋನು ಇರಿಸಲಾಗಿತ್ತು. ಸದ್ಯ 6 ರಿಂದ 7 ವರ್ಷದ ಹುಲಿ ಬೋನಿಗೆ ಬಿದ್ದಿದೆ. ಸರಿಯಾದ ಹುಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಗೆಸ್ಟ್ ಹೌಸ್ ನವೀಕರಣ ಹೆಸರಲ್ಲಿ ಲಕ್ಷ ಲೂಟಿ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. 5-6 ಲಕ್ಷ ಖರ್ಚಾಗುವ ಕೆಲಸಕ್ಕೆ ಲಕ್ಷ ಟೆಂಡರ್ ಕೊಟ್ಟಿದ್ದಾರೆ. ಸುಣ್ಣ ಬಣ್ಣ ಬಳಿಯಲು 20 ಲಕ್ಷಕ್ಕೆ ಎಪಿಎಂಸಿ ಟೆಂಡರ್ ಕೊಟ್ಟಿದ್ದು ಅಧಿಕಾರಿಗಳ ಕಳ್ಳಾಟ ಬಟಾ ಬಯಲಾಗಿದೆ. ಮಾಹಿತಿ ಹಕ್ಕು ಅಡಿಯಲ್ಲಿ ವೆಚ್ಚದ ಮಾಹಿತಿಯನ್ನ ಅಧಿಕಾರಿಗಳು ನೀಡಿಲ್ಲ. ಸಾರ್ವಜನಿಕರ ಹಣವನ್ನ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಅರುಣ್ ಪರಮೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಗೆಸ್ಟ್ ಹೌಸ್ ಇತ್ತಲ್ಲಿ ಗೆಸ್ಟ್ ಹೌಸ್ನ ಪೊಲೀಸ್ ಸ್ಟೇಷನ್ಗೆ ಪರಿವರ್ತನೆ ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ನ ಶಿಫ್ಟ್ ಮಾಡೋಕ್ಕೆ ಹೊರಗಡೆ ಮಾಡ್ತಾಯಿದ್ರು. ಮಾಡಲಿ ಒಳ್ಳೆ ಕೆಲಸ, ಯಾಕೆಂದರೆ ಎಪಿಎಂಸಿಗೆ ಒಂದು ಪೊಲೀಸ್ ಸ್ಟೇಷನ್ ಬೇಕು. ಬಟ್ ನಾನು ಏನು ಮಾಡಿದೆ, ಏನು ಪೊಲೀಸ್ ಸ್ಟೇಷನಲ್ಲಿ ಇದು ರಿಪೇರಿ ಮಾಡ್ತಾಯಿದ್ದೀರಿ, ಅದು ಟೆಂಡ್ರ್ ಪ್ರಕ್ರಿಯೆ ಹೆಂಗಿದೆ, ಏನಾಗ್ತಾಯಿದೆ, ಯಾವ ಮೆಟೀರಿಯಲ್ನ ಅಳವಡಿಸ್ಬಿಟ್ಟು ರಿಪೇರಿ ಮಾಡಿಸ್ತಾಯಿದ್ದೀರಿ, ಅದು ಡೀಟೇಲ್ಸ್ ಕೊಡಿ ಅಂದರೆ ಬರೀ ಓವರಾಲಾಗಿ ಒಂದು 20 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳಿ 29 ಲಕ್ಷ ಶೆಡ್ಯೂಲ್ ಕೊಟ್ಬಿಟ್ಟು ಈ ಶೆಡ್ಯೂಲ್ 19 ಲಕ್ಷ ಗುತ್ತಿಗೆ ಅಮ್ಮದವನ್ನೇ ನೀಡಿರುವ 19,90,000 ಅಂತ ಕೊಡ್ತಾರೆ. ಬಟ್ ಇಲ್ಲಿ ಏನು ಮೆಟೀರಿಯಲ್ ಹಾಕಿ ನಾನು ಪರ್ಟಿಕ್ಯುಲರಾಗಿ ಆ ಮಾಹಿತಿ ಹಕ್ಕುವಲ್ಲಿ ಯಾವ ಮೆಟೀರಿಯಲ್ನ ಹಾಕ್ಬಿಟ್ಟು ರಿಪೇರಿ ಮಾಡ್ತಾಯಿದ್ದೀರಿ ಅಂತ ಕೇಳಿದ್ರು ಕೂಡ ಅದನ್ನು ಕೊಡೋಕ್ಕೆ ರೆಡಿ ಇಲ್ಲ. ಎಸ್ಟಿಮೇಟ್ ಕಾಪಿ ಇಲ್ಲ. ಅದು ಬಿಲ್ಸ್ ಕೇಳಿದ್ರೆ ಉಡೋಬೆ ಉತ್ತರ ಕೊಡ್ತಾರೆ, ಬಿಲ್ಸು ನಮ್ಮ ಹತ್ರ ಇಲ್ಲ, ಗುತ್ತಿಗೆದಾರ ಹತ್ರ ಇರುತ್ತೆ ಅಂತ. ಅಧಿಕಾರಿಗಳಿಗೆ ಅಧಿಕಾರ ಇದೆ, ಗುತ್ತಿಗೆದಾರ ಹತ್ರ ಬಿಲ್ ಕಲೆಕ್ಟ್ ಮಾಡಿಕೊಂಡು ಮಾಹಿತಿ ಹಕ್ಕು ಮಾಹಿತಿ ಹಕ್ಕು ದಾರನಿಗೆ ಕೊಡಬೇಕು ಅನ್ನೋ ಮಾಹಿತಿ ಇದಿದೆ, ರೂಲ್ಸ್ ಇದೆ. ಆದರೂ ಕೂಡ ಇದನ್ನೆಲ್ಲ ಯಾಕೆ ಇದನ್ನು ಕೊಡ್ತಾಯಿಲ್ಲ ಅಂದರೆ ಮರೆಮಾಚಿ ಇದರೊಳಗೆ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತದೆ. ಇದನ್ನು ಲೋಕಾಯುಕ್ತಕ್ಕೆ ತೊಗೊಂಡೋಗೋಕ್ಕೆ ತೀರ್ಮಾನ ಮಾಡಿದ್ದೀನಿ. ಖಂಡಿತ ಹಿಂದೆ ಗೆಸ್ಟ್ ಹೌಸ್. ಚಿಕ್ಕಮಗಳೂರಿನ ಕಳಸ ಅರಣ್ಯ ವಲಯದ ವ್ಯಾಪ್ತಿಯಲ್ಲಿ ಚಿರತೆ ಓಡಾಟ ಕಂಡು ಬಂದಿದೆ. ರಸ್ತೆ ಪಕ್ಕದಲ್ಲೇ ನಾಯಿ ಬೇಟೆಗಾಗಿ ಕಾದು ಕುಳಿತಿದ್ದ ಚಿರತೆ ಕಂಡು ವಾಹನ ಸವಾರರು ಆತಂಕಕ್ಕೆ ಈಡಾಗಿದ್ದಾರೆ. ವಾಹನ ಸವಾರರ ಮೊಬೈಲ್ನಲ್ಲಿ ಚಿರತೆ ದೃಶ್ಯ ಸೆರೆಯಾಗಿದ್ದು ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಸ್ತೆಯಲ್ಲಿ ಕಸ ಎಸೆಯುತ್ತಿರುವ ವಿರುದ್ಧ ಜಿಬಿಎ ಮಾರ್ಷಲ್ಗಳ ಕಾರ್ಯಾಚರಣೆ ಮುಂದುವರೆದಿದೆ. ದೇವರ ಚಿಕ್ಕನಹಳ್ಳಿಯ ರಸ್ತೆ ಪಕ್ಕದಲ್ಲಿ ಕಸ ಹಾಕಿದ್ದ ವ್ಯಕ್ತಿಗೆ 2,500 ರೂಪಾಯಿ ದಂಡ ಹಾಕಲಾಗಿದೆ. ಮತ್ತೊಮ್ಮೆ ರಸ್ತೆಯಲ್ಲಿ ಕಸ ಹಾಕಬೇಡಿ ಅಂತ ಎಚ್ಚರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.